ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ನಮ್ಮ ರುಚಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಫ್ರೂಟ್ ಕಸ್ಟರ್ಡ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಬಂದು ಮಾರಿಲೈಟ್ ಬಿಸ್ಕೆಟ್, ಮೂಸಂಬಿ, ದಾಳಿಂಬೆ, ಸ್ವಲ್ಪ ಸೇಬು, 1 ಕಪ್ ಸಕ್ಕರೆ, ಕಾಯಿಸಿರೋ ಹಾಲು, ಪ್ಲೇನ್ ಕೇಕ್, ಸ್ವಲ್ಪ ಕಸ್ಟರ್ಡ್ ಪೌಡರ್ ಮತ್ತು ಬಾಳೆಹಣ್ಣು. ಇಲ್ಲಿ ನಾನು 1/2 ಲೀಟರ್ ಹಾಲು ತೊಗೊಂಡಿದ್ದೀನಿ. ಹಾಲು ಕುದಿ ಬರೋ ತನಕ ವೇಟ್ ಮಾಡಿ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ತಿದ್ದೀನಿ. ಇಲ್ಲಿ ನಾನು 1 ಕಪ್ ಶುಗರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಸ್ವೀಟ್ ಹೇಗೆ ಬೇಕು ನೀವು ಹಂಗೆ ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ. ಈಗ ನಾನು ಕಸ್ಟರ್ಡ್ ಪೌಡರ್ನ ತಣ್ಣಗಿರೋ ಹಾಲಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ. ಗಂಟು ಇಲ್ದಿರೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಲೋ ಫ್ಲೇಮಲ್ಲಿ ಕುದಿತಿರೋ ಹಾಲಿಗೆ ಕಸ್ಟರ್ಡ್ನ ಸ್ಲೋ ಆಗಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೋಬೇಕು. ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಿಲ್ಲ ಅಂದರೆ ಗಂಟಾಗುತ್ತೆ. ಈಗ ಇಷ್ಟು ಥಿಕ್ನೆಸ್ ಬಂದಿದೆ ನೋಡಿ. ಈ ಕನ್ಸಿಸ್ಟೆನ್ಸಿ ಬಂದಾದಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳಿ. ಈಗ ನಾನು ಫ್ರೂಟ್ಸ್ನ ಒಂದು ಕಡೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹೇಗೆ ಕಸ್ಟರ್ಡ್ನ ಲೇಯರ್ ಬೈ ಲೇಯರ್ ಸೆಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ, ಬನ್ನಿ. ಫಸ್ಟ್ ಲೇಯರ್ ಬಂದು ಪ್ಲೇನ್ ಕೇಕ್ನ ಅರೇಂಜ್ ಮಾಡ್ಕೊತಿದ್ದೀನಿ. ಈ ರೀತಿ ನೀಟಾಗಿ ಅರೇಂಜ್ ಆದಮೇಲೆ ಆಗಲೇ ರೆಡಿ ಮಾಡಿಟ್ಕೊಂಡಿರೋ ಕಸ್ಟರ್ಡ್ನ ಸ್ಪ್ರೆಡ್ ಮಾಡ್ಕೋಬೇಕು. ಈ ಥರ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಲೇಯರ್ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಫ್ರೂಟ್ಸ್ನ ಹಾಕೋಬೇಕು. ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಲೇಯರ್ ಬಂದು ನಾವು ಆಗಲೇ ಕ್ರಷ್ ಮಾಡಿ ಇಟ್ಕೊಂಡಿರೋ ಮಾರಿಲೈಟ್ ಬಿಸ್ಕೆಟ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. ನೀಟಾಗಿ ಆ್ಯಡ್ ಮಾಡಾದ್ಮೇಲೆ ನೆಕ್ಸ್ಟ್ ಲೇಯರ್ ತಿರ್ಗಾ ನಾವು ಕಸ್ಟರ್ಡ್ ಹಾಕಬೇಕು. ಈ ಕಸ್ಟರ್ಡ್ನ 2 ಲೇಯರ್ ಹಾಕೋದ್ರಿಂದ ಡೆಸರ್ಟ್ ಟೇಸ್ಟ್ ಇನ್ನೂ ಎನ್ಹಾನ್ಸ್ ಆಗುತ್ತೆ. ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಾದ್ಮೇಲೆ ನೆಕ್ಸ್ಟ್ ಲೇಯರ್ ಬಂದು ನಾವು ಪ್ಲೇನ್ ಕೇಕ್ನ ಇಡಬೇಕಾಗುತ್ತೆ. ನೀಟಾಗಿ ಪ್ಲೇನ್ ಕೇಕ್ನ ಅರೇಂಜ್ ಮಾಡ್ಕೋಬೇಕು. ಫಸ್ಟ್ ಲೇಯರ್ ಹೆಂಗೆ ಅರೇಂಜ್ ಮಾಡ್ಕೊಂಡಿದ್ವಿ ಹಂಗೆ ನೀಟಾಗಿ ಅರೇಂಜ್ ಮಾಡ್ಕೊಂಡಾದ್ಮೇಲೆ ಲಾಸ್ಟ್ ಲೇಯರ್ ಬಂದು ಫ್ರೂಟ್ ಸಲಾಡ್ನ ಹಾಕಬೇಕಾಗುತ್ತೆ. ಇದನ್ನು ಕೂಡ ನೀಟಾಗಿ ಫೈನಲ್ ಲೇಯರ್ನ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಈ ಥರ ಕಾಣುತ್ತೆ. ಈಗ ನೀವು 15 ಮಿನಿಟ್ಸ್ ರೆಫ್ರಿಜರೇಟರಲ್ಲಿ ಇಟ್ಕೋಬೇಕು, ಆಗ ನೀಟಾಗಿ ಸೆಟ್ ಆಗುತ್ತೆ. ಈಗ ಫ್ರೂಟ್ ಕಸ್ಟರ್ಡ್ ರೆಡಿ ಟು ಸರ್ವ್. ನೋಡಿ, ಈ ಥರ ಕಾಣುತ್ತೆ ಫೈನಲ್ ಆಗಿ ಫ್ರೂಟ್ ಕಸ್ಟರ್ಡ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.